ಪಾರದರ್ಶನ, ಕ್ಷಮಿಸಿ ದೂರದರ್ಶನ. ಈಗ ಸಮಯ ಸರಿಯಾಗಿ ತಮ್ಮ ತಮ್ಮ ಗಡಿಯಾರ ನೋಡಿಕೊಳ್ಳಿ, ಅದರಲ್ಲಿ ಎಷ್ಟಿದೆಯೋ ಅಷ್ಟೇ. ವಾರ್ತೆಗಳು ಓದುತ್ತಿರುವವರು ಶ್ರೀ ತಿರುಮಲ ಮಂಜುನಾಥ ನಂಜುಂಡೇಶ್ವರ ವೈಕುಂಠನಾಥ ಹಿರೇಗಂಗೆ ಷಡಾಕ್ಷರಿ ಗೋಕರ್ಣ, ಪಕ್ಕದ ಹಳ್ಳಿಯ ಹಿರೇಸೀಮೆಯ ಎಚ್ ಕೆ ಬಸವರಾಜ್ ಆಲಿಯಾಸ್ ಬಸಿ. ಮುಖ್ಯಾಂಶಗಳು: ಚಿನ್ನಕ್ಕೆ ಪ್ರಧಾನವರ ಜೊತೆ ಅವರ ಮೊಮ್ಮಗನ ಪ್ರಯಾಣ, ಮುಖ್ಯಮಂತ್ರಿಯ ತಿಥಿಗೆ ಕ್ಷಮಿಸಿ ಅವರ ತಾತನ ತಿಥಿಗೆ ಅಪಾರ ಜನಸ್ತೋಮ, ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಯ ಮಗಳು ಕಾಣೆ, ಸೊಸೈಟಿಯಲ್ಲಿ ಸಾರಾಯಿ, ಕಾರಣರಾದ ಸಚಿವರಿಗೆ ಹಾರ ತುರಾಯಿ, ವಿಧಾನಮಂಡಲದಲ್ಲಿ ಮಾಮೂಲಿ ಕಚ್ಚಾಟ, ಸೊಳ್ಳೆ ಸರ್ಕಲ್ನಲ್ಲಿ ಸೂರ್ಯೋದಯದ ವೇಳೆ ನಾಯಿಗಳ ಅತ್ಯಾಚಾರ, ಯಾವುದೋ ಮಂತ್ರಿಯ ಮೊಮ್ಮಗಳಿಗೆ ಗರ್ಭಧಾರಣೆ ಯಶಸ್ವಿ. ಚಿನ್ನಕ್ಕೆ ಭೇಟಿ ನೀಡಿದ್ದ ಪ್ರಧಾನಮಂತ್ರಿಯವರು ನಿನ್ನೆ ರಾತ್ರಿ ಕಣ್ಣು ಮುಚ್ಚಿಕೊಂಡು ಮಲಗಿದ್ದರೆಂದು ವರದಿಯಾಗಿತ್ತು. ಆದರೆ ಇಂದು ಬೆಳಿಗ್ಗೆ ಕಣ್ಣು ತೆರೆದುಕೊಂಡೇ ಮಲಗಿದ್ದರೆಂದು ಸುದ್ದಿಯಾಗಿದೆ. ನೂತನ ಈಜುಕೊಳವನ್ನು ಈಜು ಹೊಡೆಯುವುದರ ಮೂಲಕ ಉದ್ಘಾಟಿಸಿದ ಮಾಜಿ ಮುಖ್ಯಮಂತ್ರಿಗಿಂತ ತಾವೇನು ಕಡಿಮೆ ಎಂದು ಸತ್ತವರನ್ನು ಸುಡುವ ಚಿತಾಗಾರವನ್ನು ಉದ್ಘಾಟಿಸಲು ಹೋಗಿದ್ದ ವಿದ್ಯುತ್ ಮಂತ್ರಿ ಶಾಕಯ್ಯನವರು ತಾವೇ ಚಿತಾಗಾರದಲ್ಲಿ ಮಲಗಿ ಗುಂಡಿ ಹೊತ್ತಿಕೊಂಡಿದ್ದರಿಂದ ಶಾಕ್ ಹೊಡೆಸಿಕೊಂಡು ಸುಟ್ಟು ಕರಕಲಾಗಿದ್ದರೆಂದು ತಿಳಿದು ಬಂದಿದೆ. ನಂತರ ಅದೇ ಚಿತಾಗಾರದಲ್ಲಿ ಅವರನ್ನು ಸಕಲ ಸರ್ಕಾರಿ ಮರ್ಯಾದೆಯೊಂದಿಗೆ ಅಂತಿಮ ಯಾತ್ರೆಗೆ ಕಳಿಸಿದರೆಂದು ನಂಬಲರ್ಹ ಮೂಲಗಳು ತಿಳಿಸಿವೆ. ಏನಾಗಿದೆ ಮಗುಗೆ? ದಬಾಕಂಡ್ ಮಲಗಿದೆ ಕಣ್ರಿ. ಒಂದು ಲೋಟ ಸಾರಾಯಿ ಕೊಡ್ತೆ. ನಾನ್ ಚಿಕ್ಕವನಾಗಿದ್ದಾಗ ನಮ್ಮಮ್ಮ ನನಗೂ ಅದನ್ನೇ ಕುಡಿಸ್ತಾ ಇದ್ಲು. ಏನಾಗಿದೆ ಮಗುಗೆ? ದಬಾಕಂಡ್ ಮಲಗಿದೆ ನೋಡಜ್ಜಿ. ಒಂದು ಜಗ್ಗು ಸಾರಾಯಿ ತಗೊಂಬಂದು ಒಂದು ಲೋಟ ಕುಡಿಸಿ ಉಳಿದಿದ್ದನ್ನು ಕೊಡಿ. ನನಗೂ ಕೈ ಕಾಲೆಲ್ಲ ಸೇದೋಗಿದೆ, ನಾಲ್ಗೆ ಎಲ್ಲ ಒಣಗೋಗಿದೆ. ನಾನು ಮಗುವಾಗಿದ್ದಾಗ ಅಮ್ಮ ಅದನ್ನೇ ಕುಡಿಸ್ತಾ ಇದ್ಲು. ಸಾರಾಯಿಯನ್ನು ಯಥೇಚ್ಛವಾಗಿ ಕುಡಿಯಿರಿ, ಸರ್ಕಾರದ ಆದಾಯ ಹೆಚ್ಚಿಸಿರಿ. ನೆನಪಿಡಿ, ಇದರಿಂದ ಬರುವ ಆದಾಯದ ಬಹುಪಾಲನ್ನು ಶಾಲಾ ಮಕ್ಕಳ ಮಧ್ಯಾಹ್ನದ ಊಟಕ್ಕೆ ಬಳಸಲಾಗುವುದು. ಮತ್ತೆ ವಾರ್ತೆಗಳಿಗೆ ಸ್ವಾಗತ. ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಯ ಮಗಳು ಸುಂದರಿ ಸಮಾಜ ಸೇವಕನ ಜೊತೆ ಚಕ್ಕಂದ ಹಾಡುವ ದೃಶ್ಯ ನಿನ್ನೆಯಷ್ಟೇ ಬಿತ್ತರಿಸಿದ್ದು, ಅದು ಮನಸ್ಸಿನಲ್ಲಿ ಮಾಸುವ ಮುನ್ನವೇ ಅರಣ್ಯಾಭಿವೃದ್ಧಿ ಮಂತ್ರಿಯ ಮಗಳು ಕಸ ಒಡೆಯುವವನ ಸಂಗಡ ಪರಾರಿಯಾಗಿದ್ದು ತಡವಾಗಿ ವರದಿಯಾಗಿದೆ. ಇವಳ ಚಹರೆ ಈ ರೀತಿ ಇದೆ: ಎತ್ತರ 4 ಅಡಿ 6 ಅಂಗುಲ, ಮಧ್ಯದಲ್ಲಿ 36 ಅಂಗುಲ. ಏನೆಂದು ಗೊತ್ತಿಲ್ಲ. ಕೆಳ್ಳಗಿದ್ದರೂ ಸ್ವಲ್ಪ ದಪ್ಪವಾಗಿ ಕಾಣುತ್ತಿದ್ದಳೆಂದು, ಮನೆಯಿಂದಲೇ ಹೊರಟಳೆಂದು, ಹೋಗುವಾಗ ಮುಖಕ್ಕೆ ಬಿಳಿ ಪೌಡರ್ ಹಾಕಿದ್ದಳೆಂದು ಅವರ ತಾಯಿಯವರೇ ತಿಳಿಸಿದ್ದಾರೆ. ಇದರ ಬಗ್ಗೆ ನಮ್ಮ ಬಾತ್ಮೀದಾರರು ಮಂತ್ರಿಗಳನ್ನು ಭೇಟಿ ಮಾಡಿದಾಗ, ಈ ಬೆಳಗ್ಗೆ ನಾನು ವಾಕಿಂಗ್ ಹೋಗ್ಬಿಟ್ಟು ಬಂದು ದಬಾಕಂಡು ಮಲ್ಕೊಂಡಿದ್ದೆ. ಇವಳು ನಾಯಿ ಕರ್ಕೊಂಡು ವಾಕಿಂಗ್ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋದಳು. ಇವಳು ಇಲ್ಲ, ನಾಯಿನೂ ಇಲ್ಲ, ಎಲ್ಲೋದ್ಲೋ ಎಂದು ತಿಳಿಸಿದ್ದಾರೆಂದು ವರದಿಯಾಗಿದೆ. ಇವಳ ಬಗ್ಗೆ ಸುಳಿವೇನಾದರೂ ಸಿಕ್ಕಲ್ಲಿ ಬಹಿರಂಗಪಡಿಸದೆ ಖುದ್ದಾಗಿ ಬಂದು ತಿಳಿಸಿದಲ್ಲಿ ಅರಣ್ಯ ಇಲಾಖೆಯಲ್ಲಿ ಯಾವುದಾದರೂ ಉನ್ನತ ಹುದ್ದೆಯನ್ನು ನೀಡುವುದಾಗಿ ತಿಳಿಸಿರುತ್ತಾರೆ. ಇದೀಗ ತಾನ ಬಂದ ಸುದ್ದಿ: ಮೂತ್ರಪಿಂಡ ಹಗರಣ ತನಿಖೆ ಮಾಡಲು ಹೋಗಿದ್ದ ಪೊಲೀಸ್ ಮಹಾನಿರ್ದೇಶಕನ 2 ಮೂತ್ರಪಿಂಡಗಳು ಕಾಣೆಯಾಗಿವೆ. ನಗರದ ನಾಗರಿಕರಿಗೆ ಸೊಸೈಟಿಯಲ್ಲಿ ಇನ್ನು ಮುಂದೆ ವಿದೇಶದಿಂದ ಆಮದು ಮಾಡಿಕೊಂಡ ಗೋಧಿ ಹಿಟ್ಟನ್ನು ಪೂರೈಸಲಾಗುವುದೆಂದು ತಿಳಿಸಿರುತ್ತಾರೆ. ಗೋಧಿ ಹಿಟ್ಟು ಸರಿಯಿಲ್ಲದಿದ್ದ ಪಕ್ಷದಲ್ಲಿ ಚಪಾತಿಯನ್ನು ಪಲ್ಯ ಸಮೇತ ಹಿಂದಿರುಗಿಸಲು ಆಹಾರ ಸಚಿವ ಯಗ್ಗಣಪ್ಪ ಇಲಿವಾಡ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ರೈತರಿಗೆ ಉಚಿತ ವಿದ್ಯುತ್ತನ್ನು ಕರೆಂಟ್ ಇಲ್ಲದಿದ್ದಾಗ ಮಾತ್ರ ಪೂರೈಸಲಾಗುವುದೆಂದು ನೂತನ ವಿದ್ಯುತ್ ಮಂತ್ರಿ ಘೋಷಿಸಿದ್ದಾರೆ. ಇದಕ್ಕೆ ಉತ್ತರವಾಗಿ ರೈತರು ಹಣ ಇಲ್ಲದಿದ್ದಾಗ ಮಾತ್ರ ಬಿಲ್ಲನ್ನು ಕಟ್ಟುವುದಾಗಿ ರೈತರ ಮುಖಂಡರು ಉತ್ತರಿಸಿದ್ದಾರೆಂದು ಖಚಿತ ಮೂಲಗಳು ದೃಢಪಡಿಸಿವೆ. ಹಗುರ ವಿಮಾನವನ್ನು ತಯಾರಿಸುವುದರಲ್ಲಿ ಅಮೆರಿಕಾಗಿಂತ ನಾವೇನು ಕಡಿಮೆ ಎಂದು ಎಎಎಲ್ನವರು ತಗಡಿನಲ್ಲಿ ಒಂದು ತುಂಬಾ ಹಗುರ ವಿಮಾನವನ್ನು ತಯಾರಿಸಿ ದಾಖಲೆ ನಿರ್ಮಿಸಿದ್ದರು. ವಿಮಾನಯಾನ ಸಚಿವರೊಬ್ಬರೇ ವಿಮಾನದಲ್ಲಿ ಕುಳಿತುಕೊಂಡು ಹಾರಿಸುವುದರ ಮೂಲಕ ಇದನ್ನು ನಿನ್ನೆ ಉದ್ಘಾಟಿಸಿದರು. ಆದರೆ ಹಗುರ ವಿಮಾನವು ತುಂಬಾ ಹಗುರವಾಗಿ ಮಂತ್ರಿಗಳ ಸಮೇತ ಮಂಗಳ ಗ್ರಹವನ್ನು ಸೇರಿಕೊಂಡಿದೆ. ಈ ಘಟನೆ ನಿನ್ನೆಯಷ್ಟೇ ನಡೆದಿದೆ. ಅವರನ್ನು ವಾಪಸ್ ಕರೆತರುವ ಯತ್ನ ನಡೆಯುತ್ತಿರುವಾಗಲೇ ಅವರ ಹೆಂಡತಿ 2ನೇ ಮದುವೆಯ ಸಿದ್ಧತೆಯಲ್ಲಿದ್ದರೆಂದು ಸಂತಸದ ಸುದ್ದಿ ತಿಳಿದು ಬಂದಿದೆ. ಮಂಗಳ ಗ್ರಹದಲ್ಲಿರುವ ಸಚಿವರನ್ನು ಸ್ಯಾಟಲೈಟ್ ಮೂಲಕ ಸಂಪರ್ಕಿಸಿದಾಗ ಅಯ್ಯೋ ಶಿವನೇ ಎಂದು ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ ಬಡಿದುಕೊಳ್ಳುತ್ತಿದ್ದರೆಂದು ವರದಿಯಾಗಿದೆ. ಈ ವಾರ್ತೆಗಳನ್ನು ನಿಮ್ಮ ಕಿವಿಯಿಂದಲೇ ಕೇಳುತ್ತಿರುವಿರಿ. ವೀರಪ್ಪನ್ ಬಂಧಿಸಲು ಹೋಗಿದ್ದ ಟಸ್ಪಸ್ ಪೊಲೀಸ್ ಡಿಜಿಪಿ ಕದೀಂ ಬಕ್ಸ್ರವರು ಕಾಡಿನಲ್ಲೇ ಇದ್ದು ಕಳ್ಳ ಸಾಗಾಣಿಕೆ ಪ್ರಾರಂಭಿಸಿದ್ದಾರೆ. ವೀರಪ್ಪನ್ ಈಗಾಗಲೇ ಶರಣಾಗಿದ್ದು ಪೊಲೀಸ್ ಇಲಾಖೆಯಲ್ಲಿ ಉನ್ನತ ಹುದ್ದೆಯಲ್ಲಿ ಇರುವುದನ್ನು ಇಲ್ಲಿ ಸ್ಮರಿಸಬಹುದು. ಹೆಚ್ಚುವರಿ ಸಚಿವರೊಬ್ಬರಿಗೆ ಶೂನ್ಯ ವೇಳೆಯಲ್ಲಿ ಗಂಡು ಮಗು ಜನಿಸಿದೆ ಎಂದು ತಿಳಿದು ಬಂದಿದೆ. ಇದಕ್ಕೆ ವಿರೋಧ ಪಕ್ಷದವರೇ ಕಾರಣವೆಂದು ಶಂಕಿಸಲಾಗಿದೆ. ಇದನ್ನು ಕೇಳಿದ ವಿರೋಧ ಪಕ್ಷದವರು ಸಭೆಯಲ್ಲಿ ಮೇಜು ಕೊಟ್ಟಿ ಸ್ವಾಗತಿಸಿದರೆನ್ನಲಾಗಿದೆ. ಕಾವೇರಿ ನೀರಿಗಾಗಿ ಆಗ್ರಹ, ವೈಶ್ಯವಾಟಿಕೆಯ ಅಕ್ರಮ, ಭಾರತದ ಏಳಿಗೆಗೆ ಪಾತ್ರರಾಗಲು ಕರೆ, ಭಿಕ್ಷೆಯ ದರ ನವೀಕರಣ, ಬೆಂಗಳೂರು ಮೈಸೂರು ರಸ್ತೆ ಕಾರಿಡಾರ್ ಯೋಜನೆ ಸ್ಥಗಿತ, ವಿದೇಶಾಂಗ ಸಚಿವರಿಗೆ ಮೂತ್ರಪಿಂಡ ಜೋಡಣೆ. ಮತ್ತಷ್ಟು ಸುದ್ದಿಗಳು ಸಣ್ಣ ವಿರಾಮ ನಂತರ.
ಏನ್ರಿ ಜಲ್ಜಮ್ನವ್ರೆ ಒಂಥರ ಇದ್ದೀರಾ? ಏನ್ ಮಾಡೋದು ಕಾವೇರಮ್ಮ, ಗಂಡ ರಾತ್ರಿ ಹೊತ್ತು ದಿನ ಕುಡ್ಕೊಂಬಂದು ಗಲಾಟೆ ಮಾಡ್ತಾನೆ ಕಣ್ರಿ. ಅದ್ ಯಾಕೆ ಯೋಚನೆ ಮಾಡ್ತೀಯ ಬಿಡ್ತು ಅನ್ನು. ಹೊಸ ಹೇಲೋಲಿಕ್ಸ್ ಡಿ ತಗೊಂಬಂದು ಹಾಲಲ್ಲಿ ಹಾಕಿ ಕುಡ್ಸು. ಹೇಲೋಲಿಕ್ಸಾ ಕುಡ್ಸಿದ್ರೆ ಏನಾಗುತ್ತೆ? ಲಕ್ವ ಹೊಡಿಯುತ್ತೆ ಕಣೆ. ಕುಡಿಯೋಕ್ಕೂ ಬರಲ್ಲ, ಕೈ ಹೊಡಿಯೋಕ್ಕೂ ಬರಲ್ಲ. ನರಿಯರ ಸಮಗ್ರ ಆಯ್ಕೆ ಹೇಲೋಲಿಕ್ಸ್ ಡಿ. ಹಿಂದೆ ನಿಮ್ಮ ಗಂಡಂದ್ರಿಗೆ ಕುಡಿಸಿರಿ, ಲಕ್ವ ಹೊಡಿಸಿರಿ, ನಿಶ್ಚಿಂತೆಯಿಂದ ಮಲಗಿರಿ. ತ್ವರೆ ಮಾಡಿ, ಲೇಹ ಮತ್ತು ಟಾನಿಕ್ ಎರಡರಲ್ಲೂ ಲಭ್ಯ, ಕೇವಲ 25 ರೂಪಾಯಿಗಳು. ಮತ್ತೆ ವಾರ್ತೆಗಳಿಗೆ ಸ್ವಾಗತ. ಕಾವೇರಿ ನೀರನ್ನು ಬಿಡಲು ಸಾಧ್ಯವಿಲ್ಲ, ಬೇಕಿದ್ದರೆ ಕೃಷ್ಣ ಮೇಲ್ದಂಡೆಯ ನೀರನ್ನು ಬಿಡಲು ಪರಿಶೀಲಿಸಬಹುದೆಂದು ಮುಖ್ಯಮಂತ್ರಿ ಪಾದಯಾತ್ರೆಯಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ವಿದೇಶಿ ವ್ಯಾಮೋಹವನ್ನು ಪೂರ್ತಿ ಕೈಬಿಟ್ಟು ಭಾರತದ ಏಳಿಗೆಗೆ ಪಾತ್ರರಾಗಬೇಕೆಂದು ಭಾರತದಲ್ಲೇ ಬೇಕಾದಷ್ಟು ಪ್ರೇಕ್ಷಣೀಯ ಸ್ಥಳಗಳಿವೆ ಎಂದು ಕೇಂದ್ರ ಸಚಿವ ಜಾಡಕ್ ಕರೆ ನೀಡಿದ್ದಾರೆ. ತಮ್ಮ ಹೆಂಡತಿ ಮಕ್ಕಳ ಜೊತೆ 6 ತಿಂಗಳು ವಿದೇಶಿ ಪ್ರವಾಸದಲ್ಲಿರುವ ಅವರು ಇಂದು ಅಮೆರಿಕದಿಂದ ಸ್ವಿಟ್ಜರ್ಲ್ಯಾಂಡ್ಗೆ ತೆರಳುವ ಮುನ್ನ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಿದ್ದರು. ವೈಶ್ಯವಾಟಿಕೆಯನ್ನು ಅಕ್ರಮವಾಗಿ ನಡೆಸುತ್ತಿದ್ದ ಮನೆಯೊಂದರ ಖಚಿತ ಸುಳಿವಿನ ಮೇರೆಗೆ ಬಂಧಿಸಲು ಹೋಗಿದ್ದ ಹಿರಿಯ ಅಧಿಕಾರಿಯೊಬ್ಬರು ಅಲ್ಲೇ ಮಲಗಿದ್ದಾಗ ಲೋಕಾಯುಕ್ತರ ಬಲೆಗೆ ಬಿದ್ದರೆಂದು ಸುದ್ದಿ ಹರಡಿದೆ. ಈಚೆಗಷ್ಟೇ ಅವರಿಗೆ ಚಿನ್ನದ ಪದಕ ನೀಡಲಾಗಿತ್ತು. ಬಂಧಿಸಿದ ಸಂದರ್ಭದಲ್ಲಿ ಆ ಪದಕ ಇನ್ಯಾರದೋ ಕೊರಳಲಿತ್ತೆಂದು ತಿಳಿದು ಬಂದಿದೆ. ಮಧ್ಯದಲ್ಲಿ ಮತ್ತೊಮ್ಮೆ ವಾರ್ತೆಗಳು. ಈ ವಾರ್ತೆಗಳಿಂದ ತಮಗೇನು ಪ್ರಯೋಜನ? ಭಿಕ್ಷೆಯ ದರವನ್ನು ಕನಿಷ್ಠ 2 ರೂಪಾಯಿಗೆ ಏರಿಸಬೇಕೆಂದು, ಈ ಬಗ್ಗೆ ಕೂಡಲೇ ಶ್ವೇತಪತ್ರ ಹೊರಡಿಸಬೇಕೆಂದು ಅಖಿಲ ಭಾರತ ಭಿಕ್ಷಾಟನೆ ಸಂಘದ ಸಂಸ್ಥಾಪಕ ನಿರ್ದೇಶಕ ದರವೇಶಯ್ಯ ನಿನ್ನೆ ರಾತ್ರಿ 12 ಗಂಟೆಯಲ್ಲಿ ಮುಖ್ಯಮಂತ್ರಿಯವರನ್ನು ಇಂಟರ್ನೆಟ್ ಮೂಲಕ ಸಂಪರ್ಕಿಸಿ ಒತ್ತಾಯಿಸಿದ್ದಾರೆ. ಇದಕ್ಕೆ ಮುಖ್ಯಮಂತ್ರಿಯವರು ತುರ್ತು ಸರ್ವಪಕ್ಷ ಅಧಿವೇಶನಕ್ಕೆ ಕರೆ ನೀಡಿದ್ದಾರೆ. ಶಾಲಾ ಮಕ್ಕಳಿಗೆ ಮಧ್ಯಾಹ್ನ ಹಾಲನ್ನು ಕೊಡುವ ಹಾಗೆ ಸಂಜೆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಆಲ್ಕೋಹಾಲನ್ನು ಕೊಡುವಂತೆ ಆಗ್ರಹಿಸಿ ಕಾಲೇಜಿನ ವಿದ್ಯಾರ್ಥಿಗಳು ಧರಣಿ ಸತ್ಯಾಗ್ರಹ ನಡೆಸಿದ್ದಾರೆ. ಬೆಂಗಳೂರು ಮೈಸೂರು 4 ಲೈನಿನ ಕಾರಿಡಾರ್ ಯೋಜನೆಗೆ ಹಣದ ಅಭಾವದಿಂದ ಯೋಜನೆಯನ್ನು ಹಿಂತೆಗೆದುಕೊಳ್ಳಲಾಗಿದೆ. ಆದರೆ ಇದಕ್ಕೆ ಆತಂಕ ಪಡುವ ಅಗತ್ಯವಿಲ್ಲವೆಂದು ಲೋಕೋಪಯೋಗಿ ಮಂತ್ರಿಗಳು ತಿಳಿಸಿದ್ದಾರೆ. ಯಾಕೆಂದರೆ ಈಗಾಗಲೇ ಬೆಂಗಳೂರು ಮೈಸೂರು ರಸ್ತೆಯಲ್ಲಿ ಬಹುತೇಕ ಗುಂಡಿಗಳಿದ್ದು ಇನ್ನು ಸ್ವಲ್ಪ ಹಣ ಖರ್ಚು ಮಾಡಿ ಉಳಿದಿರುವ ರಸ್ತೆಯನ್ನು ಪೂರ್ತಿ ಉದ್ದಕ್ಕೂ ಮಣ್ಣು ತೆಗೆಸಿ ನೀರನ್ನು ಬಿಟ್ಟು ದೋಣಿಗಳ ಮೂಲಕ ಚಲಿಸುವ ವ್ಯವಸ್ಥೆ ಕಲ್ಪಿಸುವುದಾಗಿ ರಾತ್ರಿ ಮಲಗುವ ಸಮಯಕ್ಕೂ ಸ್ವಲ್ಪ ಮುಂಚೆ ತಿಳಿಸಿದ್ದಾರೆ. ಕೆಲವು ಪೊಲೀಸಿನವರಿಗೆ ಹೊಟ್ಟೆ ಬಹಳ ಮುಂದೆ ಬಂದಿದೆ, ಪ್ಯಾಂಟ್ ಹಾಕಿಕೊಂಡು ಕಳ್ಳರನ್ನು ಹಿಡಿಯಲು ಆಗುತ್ತಿಲ್ಲ, ಆದ್ದರಿಂದ ನೈಟಿ ಹಾಕಿಕೊಳ್ಳಲು ಅವಕಾಶ ನೀಡಿ ಎಂದು ಗೃಹ ಮಂತ್ರಿಯವರನ್ನು ಆಗ್ರಹಿಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಗೃಹ ಮಂತ್ರಿಯವರು ಅದನ್ನು ಪರಿಶೀಲಿಸುವುದಾಗಿ ಅಲ್ಲಿಯವರೆಗೂ ಯಥಾಸ್ಥಿತಿ ಕಾಪಾಡಿಕೊಳ್ಳಲು ಸೂಚಿಸಿದ್ದಾರೆ. ಮೂತ್ರಪಿಂಡ ತೊಂದರೆಯಿಂದ ಬಳಲುತ್ತಿದ್ದ ಕೇಂದ್ರ ವಿದೇಶಾಂಗ ಸಚಿವರಿಗೆ ಬದಲಿ ಮೂತ್ರಪಿಂಡವನ್ನು ಯಶಸ್ವಿಯಾಗಿ ಜೋಡಿಸಲಾಗಿದೆ. ಆದರೆ ಚಿಕಿತ್ಸೆಯ ಆತುರದಲ್ಲಿ ನಾಯಿಯ ಮೂತ್ರಪಿಂಡವನ್ನು ಅಳವಡಿಸಲಾಗಿದೆ ಎಂದು ತಡವಾಗಿ ಬಹಿರಂಗಗೊಂಡಿದೆ. ಸದ್ಯ ಈಗ ಅವರು ರಷ್ಯಾ ಪ್ರವಾಸದಲ್ಲಿದ್ದು ಅವರನ್ನು ಈ ಬಗ್ಗೆ ವರದಿಗಾರರು ಪ್ರಶ್ನೆ ಮಾಡಿದಾಗ, ಸರ್, ನಿಮಗೆ ಮೂತ್ರಪಿಂಡ ಜೋಡಣೆ ಯಶಸ್ವಿಯಾಗಿದೆ, ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ಈ ಮೂತ್ರಪಿಂಡ ಜೋಡಣೆ ಎಲ್ಲ ಸರಿಯಾಗಿದೆ ರೀ, ಇದ್ರ ಬಗ್ಗೆ ಏನು ಹೇಳೋಕ್ಕಾಗುತ್ತೆ? ಈ ಮರ ಮತ್ತು ಲೈಟ್ ಕಂಬ ಕಂಡ್ರೆ ಸ್ವಲ್ಪ ಮೂಸ್ ನೋಡಿ ಕಾಲೆತನ ಅನಿಸುತ್ತೆ. ಇದರಿಂದ ಜೀವನಕ್ಕೇನೋ ಅಪಾಯ ಇಲ್ಲ ಬಿಡಿ ಎಂದು ಪತ್ರಕರ್ತರು ತಿಳಿಸಿ ಬಂದರೆಂದು ವರದಿಯಾಗಿದೆ. ಕ್ರೀಡಾ ವಾರ್ತೆಗಳು. ಅಂತಾರಾಷ್ಟ್ರೀಯ 1 ದಿನ ಪಂದ್ಯದಲ್ಲಿ ಬೌಲಿಂಗ್ ಮಾಡಲು ಅವಕಾಶ ಕೊಡಲಿಲ್ಲವೆಂದು ಪಂದ್ಯ ನಡೆಯುತ್ತಿರುವಾಗ ಭಾರತದ 12ನೇ ಆಟಗಾರನೊಬ್ಬ ವಿಕೆಟನ್ನು ಬಾಯಲ್ಲಿ ಕಚ್ಚಿಕೊಂಡು ಓಡಿ ಹೋಗಿದ್ದಾನೆ. ಅವನನ್ನು ಹಿಡಿಯಲು ಹೋಗಿದ್ದಾಗ ಉಳಿದಿದ್ದ 2 ವಿಕೆಟ್ಗಳನ್ನು ಮಂಗಗಳು ಕಚ್ಚಿಕೊಂಡು ಓಡಿ ಹೋಗಿವೆ. ಮಲೇಷಿಯಾದಲ್ಲಿ ನಡೆಯುತ್ತಿರುವ ಏಷ್ಯಾ ಕೂಟದಲ್ಲಿ ಭಾರತದ ಆಟಗಾರನೊಬ್ಬನನ್ನು ಉದ್ದೀಪನ ಮದ್ದು ಪರೀಕ್ಷೆಗೆ ಒಳಪಡಿಸಿದಾಗ ಮೈಯಲ್ಲಿ ರಕ್ತವೇ ಇಲ್ಲದಿದ್ದನ್ನು ಕಂಡು ಹೌಹಾರಿದ ವೈದ್ಯರು ತಾವೇ 8 ಬಾಟಲ್ ರಕ್ತ ಕೊಟ್ಟು ಕಳಿಸಿದ ಪ್ರಸಂಗ ತಡವಾಗಿ ವರದಿಯಾಗಿದೆ. ಹವಾಮಾನ ವರದಿ. ರಾಜ್ಯದ ವಿವಿಧ ಭಾಗಗಳ ಉಷ್ಣಾಂಶ ವಿವರ ಈ ರೀತಿ ಇದೆ. ನಾಳೆ ಬೆಳಗ್ಗೆ ಎಂದಿನಂತೆ ಸೂರ್ಯೋದಯ, ಸಂಜೆ ಮುಳುಗಡೆ. ದಕ್ಷಿಣ ಒಳನಾಡು ಗೊತ್ತಿದೆ, ಉತ್ತರ ಒಳನಾಡು ಗೊತ್ತಿಲ್ಲ. ಮುಂಬೈ ದಾಖಲಾಗಿದೆ, ದೆಹಲಿ ದಾಖಲಾಗಿಲ್ಲ. ಬೆಂಗಳೂರು ನಮಗೆ ಯಾಕೆ, ಮಂಗಳೂರು ನಿಮಗೆ ಯಾಕೆ? ಕರಾವಳಿ ತೀರ ಇಲ್ಲಿಂದ ಬಹಳ ದೂರ, ಹೋದವರು ಇನ್ನೂ ಬಂದಿಲ್ಲ. ಸ್ಥಳೀಯ ಉಷ್ಣಾಂಶ ವಿವರ ಈ ರೀತಿ ಇದೆ. ದಾಖಲು ಮಾಡುವ ಮೀಟರ್ ಇಲ್ಲದ ಕಾರಣ ಅಂದಾಜಿನಲ್ಲಿ ದಾಖಲಿಸಲಾಗಿದೆ. ಕೆಂಪೇಗೌಡ ಬಸ್ ನಿಲ್ದಾಣ ಹಗಲು 33.25 ಡಿಗ್ರಿ ಸೆಲ್ಸಿಯಸ್, ಸಂಜೆಯಾಗುತ್ತಿದ್ದಂತೆ 180.5 ಡಿಗ್ರಿ ಸೆಲ್ಸಿಯಸ್. ಸಿಟಿ ಮಾರ್ಕೆಟ್ ಕನಿಷ್ಠ 15 ಮಿಲಿಗ್ರಾಂ, ಕನಿಷ್ಠ 75 ಕಿಲೋಗ್ರಾಂ. ಗಾಂಧಿ ಬಜಾರ್ ಜನರಿದ್ದಾಗ 28.5 ಡಿಗ್ರಿ ಸೆಲ್ಸಿಯಸ್, ನಾಯಿಗಳಿದ್ದಾಗ 102.5 ಡಿಗ್ರಿ ಸೆಲ್ಸಿಯಸ್. ಮನೆಯಲ್ಲಿ ಹೆಂಡತಿ ಇದ್ದಾಗ 90 ಡಿಗ್ರಿ ಸೆಲ್ಸಿಯಸ್, ಇಲ್ಲದಿದ್ದಾಗ 0 ಡಿಗ್ರಿ ಸೆಲ್ಸಿಯಸ್. ಬಿರುಗಾಳಿ ಕೆಳಗಿನಿಂದ ಮೇಲೆ ಏಳುವ ಸಾಧ್ಯತೆ ಹೆಚ್ಚಿದ್ದರೆ ಸಾಮಾನ್ಯ ಗಾಳಿ ಆ ಕಡೆಯಿಂದ ಈ ಕಡೆ ಬರುವ ಸಾಧ್ಯತೆ ಇರಬಹುದೆಂದು ವರದಿಯಾಗಿದೆ. ಸುಂಟರ ಗಾಳಿ ವೇಗವಾಗಿ ಬೀಸುವುದರಿಂದ ಲುಂಗಿ ಮತ್ತು ಸೀರೆಯನ್ನು ಗಟ್ಟಿಯಾಗಿ ಕಟ್ಟಿಕೊಳ್ಳುವುದು ಒಳ್ಳೆಯದೆಂದು ಹವಾಮಾನ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ.
ಮುಂಜಾನೆಯ ಮುನ್ಸೂಚನೆಯಂತೆ ದಕ್ಷಿಣ ಹೊರನಾಡಿನಲ್ಲಿ ಕೆಲವೆಡೆ ನೀರಿನ ಮಳೆ ಮೇಲಿನಿಂದ ಬೀಳುವ ಸಾಧ್ಯತೆ ಇದೆ. ಅದು ಎಲ್ಲಿಂದ ಎಂದು ಇನ್ನೂ ದೃಢಪಟ್ಟಿಲ್ಲವೆಂದು ಹವಾಮಾನ ಇಲಾಖೆ ಸ್ಪಷ್ಟಪಡಿಸಿದ್ದರೆ, ಮಧ್ಯರಾತ್ರಿಯಲ್ಲಿ ದೆವ್ವಗಳ ಕಾಟವಿರುವುದರಿಂದ ಪಕ್ಕದಲ್ಲಿ ಪರಕೆ ಅಥವಾ ಚಪ್ಪಲಿ ಇಟ್ಟುಕೊಳ್ಳುವುದು ಸೂಕ್ತವೆಂದು ಪುರಾತನ ಇಲಾಖೆ ಎಚ್ಚರಿಕೆ ನೀಡಿದೆ. ಮುಂದಿನ 88 ಗಂಟೆ ಅವಧಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೂ ರಾಜ್ಯದ ಎಲ್ಲ ಜಿಲ್ಲೆಯ ಹಲವೆಡೆ ಗುಡುಗು ಮತ್ತು ಸಿಡಿಲಿನಿಂದ ಕೂಡಿದ ಭಾರೀ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಬೋಳು ಮತ್ತು ಬೊಕ್ಕು ತಲೆಯ ಪ್ರಜೆಗಳು ಆದಷ್ಟು ಬೇಗ ಮನೆ ಸೇರುವುದು ಒಳ್ಳೆಯದು ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಈಶಾನ್ಯ ಒಳನಾಡಿನಲ್ಲಿ ಭಾರೀ ಮಳೆ ಬಂದರೆ ಬರಲಿ, ಬಿಟ್ಟರೆ ಬಿಡಲಿ, ನಮಗೇನು ಹೊಲ ಮನೆ ಇದೆಯೇ ಎಂದು ಹವಾಮಾನ ಇಲಾಖೆಯ ಕೆಲವರು ಮಾತನಾಡಿಕೊಂಡಿದ್ದಾರೆ. ಷೇರುಪೇಟೆ ಧಾರಣೆ. ಈ ದಿನ ಷೇರುಪೇಟೆಯಲ್ಲಿ ಕೆಳಕಂಡಂಥವು ಸಾಧಾರಣವಾಗಿ ಚೇತರಿಕೆ ಕಂಡಿವೆ. ಒಳಚರಂಡಿ 65.5 ಪೈಸೆ, ಒಳಚಡ್ಡಿ 35 ರೂಪಾಯಿ, ಗ್ಲೂಕೋನ್ ಡಿ 206.5 ಪೈಸೆ, ಮಾಲಾಡಿ 3ಕ್ಕೆ 1 ರೂಪಾಯಿ, ಟಾಟಾ ಉಪ್ಪು 600 ರೂಪಾಯಿ, ತೆಂಗಿನ ಚಿಪ್ಪು 1 ರೂಪಾಯಿ, ಹೀರೋ ಹೊಂಡ 48,500, ಮೆಣಸಿನಕಾಯಿ ಬೊಂಡ 4 ರೂಪಾಯಿ 3. ಮುಂಬೈ ಷೇರುಪೇಟೆ ಧಾರಣೆ 3 ತಿಂಗಳು, ಗರ್ಭಧಾರಣೆ 9 ತಿಂಗಳು. ಬ್ರೂ ಕಾಫಿ ಪುಡಿ 38,400, ಕಡ್ಡಿ ಪುಡಿ 36 ರೂಪಾಯಿ. ಈರುಳ್ಳಿ ದಪ್ಪ 10 ರೂಪಾಯಿ, ಸಿಪ್ಪೆ ಈರುಳ್ಳಿ 5 ರೂಪಾಯಿ, ಬರೀ ಸಿಪ್ಪೆ ಫ್ರೀ. ಅಕ್ಕಿ ಅನ್ನ ಮಾಡೋದು 665 ರೂಪಾಯಿ, ಅಕ್ಕಿ ಹುಳ 65 ರೂಪಾಯಿ, ಬರೀ ಹುಳ 5 ರೂಪಾಯಿ. ರಿಫೈನ್ಡ್ ಕೊಬ್ಬರಿ ಎಣ್ಣೆ ದಪ್ಪ 500 ರೂಪಾಯಿ, ಸಣ್ಣ 150 ರೂಪಾಯಿ. ಎಳ್ಳೆಣ್ಣೆ 440.5 ರೂಪಾಯಿ, ಕುಳ್ಳೆಣ್ಣೆ 35 ರೂಪಾಯಿ. ಪರಿಶುದ್ಧ ಕಡಲೆಕಾಯಿ ಎಣ್ಣೆ 500 ರೂಪಾಯಿ, ಅಶುದ್ಧ ಹರಳೆಣ್ಣೆ 350 ರೂಪಾಯಿ. ಸೂರ್ಯಪಾನ ಎಣ್ಣೆ 410 ರೂಪಾಯಿ, ಕುಡಿಯೋ ಎಣ್ಣೆ ಕ್ವಾರ್ಟರ್ 36 ರೂಪಾಯಿ. ಷೇರುಪೇಟೆಯಲ್ಲಿ ರುಚಿಕೋಲ್ಡ್ ತೆರೆದಂತೆ ಇದ್ದರೆ ಸನ್ ಡ್ರಾಪ್ 3 ಕೆಳಗಿಳಿದಿದೆ. ಆದರೆ ವನಸ್ಪತಿ ಕ್ರಿಸ್ಟಲ್ ನೇಚರ್ ಫ್ರೆಶ್ ನಿನ್ನೆ ನಿಂತಿದ್ದು ಈ ದಿನ ಕೆಳಗೂ ಇಳಿಯದೆ ಮೇಲಕ್ಕೂ ಹೋಗದೆ ತಟಸ್ಥವಾಗಿ ಸಂತೃಪ್ತಿಯಾಗಿದೆ. ಚಿನ್ನಾಭರಣ ಧಾರಣೆ. 24 ಕ್ಯಾರೆಟ್ ಚಿನ್ನ 6,666 ರೂಪಾಯಿ, 22 ಕ್ಯಾರೆಟ್ ಚಿನ್ನ 3,333 ರೂಪಾಯಿ, ಬರೀ ಕ್ಯಾರೆಟು 3 ರೂಪಾಯಿ ಕೆಜಿ. ಒಡವೆ ಚಿನ್ನ 550 ರೂಪಾಯಿ, ಕದಿಯೋ ಚಿನ್ನ 150 ರೂಪಾಯಿ. ಚಿನ್ನ ನಮ್ಮದು ಗ್ರಾಮ್ಗೆ 660 ರೂಪಾಯಿ, ಪಕ್ಕದ ಮನೆಯವ್ರದ್ದು 60 ರೂಪಾಯಿ. ಬೆಳ್ಳಿ ಗಟ್ಟಿ 9,000, ಬೆಳ್ಳಿ ನೀರು ಟ್ಯಾಂಕ್ 300 ರೂಪಾಯಿ, ಎಳ್ನೀರು 8 ರೂಪಾಯಿ. ಅಕ್ಕಿ ಇಡ್ಲಿ 2 ರೂಪಾಯಿ, ತಟ್ಟೆ ಇಡ್ಲಿ 6 ರೂಪಾಯಿ, ಮೈಸೂರು ಮಲ್ಲಿಗೆ ಸೀಡಿ 100 ರೂಪಾಯಿ. ಖಚಿತ ವಜ್ರ 40,000, ವಜ್ರ ಖಚಿತ ಸೇಟು ಕೇಳ್ಕೊಳ್ಳಿ, ಎತ್ತಿನ ಗಂಜಲ ಹಂಗೆ ಇಟ್ಕೊಳ್ಳಿ. ಸುತ್ತ ತುದಿಯಲ್ಲಿ ಮತ್ತೊಮ್ಮೆ ಮಾತ್ರೆಗಳ ಕ್ಷಮಿಸಿ. ವಾರ್ತೆಗಳ ಮುಖ್ಯಾಂಶಗಳು. ರಾಜಕೀಯದಿಂದ ನಿವೃತ್ತಿ ದ್ಯಾವೇಗೌಡ ಘೋಷಣೆ, ಇದು 100ನೇ ಬಾರಿ. ಮಂಗಳ ಗ್ರಹದಿಂದ ಅಗ್ರ ವಿಮಾನ ವಾಪಸ್ಸು, ಮಂತ್ರಿ ಅಲ್ಲೇ. ಅವರ ಹೆಂಡತಿ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ, 2ನೇ ಮದುವೆ, 3ನೇ ಮಗಳು ಹೆರಿಗೆ. ಶೂನ್ಯ ವೇಳೆ ಗಂಡು ಮಗು ಜನನ. ವಿರೋಧ ಪಕ್ಷದ ಕೈವಾಡ ಸಾಬೀತು. ವಿರೋಧ ಪಕ್ಷದ ಮುಖಂಡರ ಹೆಸರಿಡಲು ಹೈಕಮಾಂಡ್ ಆದೇಶ. ಕಾವೇರಿ ನೀರಿಲ್ಲ, ಬೇಕಿದ್ದರೆ ಕೃಷ್ಣಾ ಮೇಲ್ದಂಡೆ ನೀರು, ಮುಖ್ಯಮಂತ್ರಿ ಬಹಿರಂಗ ಘೋಷಣೆ. ಬೆಂಗಳೂರು ಮೈಸೂರು ಕಾರಿಡಾರ್ ಯೋಜನೆಗೆ ಬದಲಾಗಿ ದೋಣಿ ವಿಹಾರ. ಹೊಟ್ಟೆ ಬಂದ ಪೊಲೀಸಿನವರಿಗೆ ನೈಟಿ ಹಾಕಿಕೊಳ್ಳಲು ಅವಕಾಶ. ಇದನ್ನು ಹೇಳುವಾಗ ಮಂತ್ರಿಗಳು ಪತ್ರಕರ್ತರ ಮುಂದೆ ನೈಟಿ ಹಾಕಿಕೊಂಡೇ ಪ್ರತ್ಯಕ್ಷ. ವಿದೇಶಾಂಗ ಸಚಿವರಿಗೆ ನಾಯಿಯ ಮೂತ್ರಪಿಂಡ ಜೋಡಣೆ. ಕಂಡ ಕಡೆ ಕಾಲೆತ್ತುವಿಕೆ ಮುಂದುವರಿಕೆ. ಏಷ್ಯಾ ಕೂಟದಲ್ಲಿ ಭಾರತದ ಆಟಗಾರನ ಉದ್ದೀಪನ ಪರೀಕ್ಷೆಗೆ ರಕ್ತವೇ ಇಲ್ಲದೆ ವೈದ್ಯರು ಪೇಚಿಗೆ. ಗಾಳಿ ಕೆಳಗಿನಿಂದ, ಮಳೆ ಮೇಲಿನಿಂದ. ಗುಡುಗು ಸಿಡಿಲು ಸಹಿತ ಮಳೆ. ಬೋಳು ಮತ್ತು ಬೊಕ್ಕತಲೆ ಪ್ರಜೆಗಳು ಸೇರಿಕೊಳ್ಳಿ ಮನೆ. ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ವಾರ್ತೆಗಳು ನನ್ನ ಸಂಬಳ ಬಂದ ನಂತರ. ನಿರಂತರ ವಾರ್ತೆಗಳಿಗೆ ಕ್ಯಾಸೆಟ್ ಅನ್ನು ರಿವೈಂಡ್ ಮಾಡಿ.